ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸ್ನೇಹಿತರೆ, ಎಂಎಸ್ಎಸ್ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಹೇಳಿದಂಗೆನೆ ರಾಜಸ್ಥಾನದ ಶ್ರೀಗಂಗಾ, ಪಶ್ಚಿಮ ಬಂಗಾಳದ ಪಾರೂಪುರ್ನಲ್ಲಿ ಒಂದು ಕಡೆ 11 ವರ್ಷದ ಅಪ್ರಾಪ್ತೆ, ಇನ್ನೊಂದು ಕಡೆ 13 ವರ್ಷದ ಅಪ್ರಾಪ್ತೆ, ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಅತ್ಯಾಚಾರವನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸ್ನೇಹಿತರೆ, ರಾಜಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಯಾಗಿದೆ. ಜನಗಳು ಈ ವಿಷಯ ಹೇಳಿದ್ರೆ ಸಾಕು ಅಯ್ಯೋ ಅಂತಿದ್ದಾರೆ. ಅಲ್ಲ, ಒಂದು 13 ವರ್ಷದ ಹೆಣ್ಣು ಮಗಳ ಮೇಲೆ 30 ಜನ ಕಾಮುಕರು ಎರಗ್ತಾರೆ ಅಂದ್ರೆ ಇದು ಎಂತ ಸಮಾಜ ಸ್ನೇಹಿತರೆ? ನೀವು ದಯವಿಟ್ಟು ಯೋಚನೆ ಮಾಡಿ. ಒಬ್ಬ ಆಟೋ ಚಾಲಕ ಆ ಹೆಣ್ಣು ಮಗಳನ್ನ ಒಯ್ದು ಹೋಟೆಲ್ಗೆ ಮಾರಾಟ ಮಾಡ್ತಾನೆ. 5 ದಿನಗಳ ಕಾಲ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಎಸಗ್ತಾರೆ, ಆಕೆಗೆ ಹಿಂಸೆ ಕೊಡ್ತಾರೆ. ಇಂತ ಒಂದು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವಂತ ಪ್ರಶ್ನೆಯನ್ನ ನಮ್ಮ ಎದುರಿಗೆ ಮತ್ತೆ 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 ಇಂತ ಘಟನೆಗಳು ಎಬ್ಬಿಸ್ತವೆ. ಸ್ನೇಹಿತರೆ, ಇಂತಹ ಘಟನೆಗಳ ವಿರುದ್ಧ ಇವತ್ತು ಎಐಎಂಎಸ್ಎಸ್ ಮಹಿಳಾ ಸಂಘಟನೆ ರಾಜ್ಯದಾದ್ಯಂತ ಎಲ್ಲಾ ಕಡೆನೂ ಕೂಡ ಪ್ರತಿಭಟನೆಗಳನ್ನ, ಮನವಿ ಪತ್ರಗಳನ್ನ ಸಲ್ಲಿಸ್ತಾ ಇದೆ. ಅದರ ಒಂದು ಭಾಗವಾಗಿ ಇವತ್ತು ನಾವು ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಯನ್ನ ಉದ್ದೇಶಿಸಿ ಎಐಎಂಎಸ್ಎಸ್ ನ ಜಿಲ್ಲಾಧ್ಯಕ್ಷರಾದ ರಾಜಸ್ಥಾನ್ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದ ಅಪ್ರಾಪ್ತೆಯರ ಮೇಲೆ ಅತ್ಯಾಚಾರವನ್ನು ಖಂಡಿಸಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.